ವೆಲ್ಕಮ್ ಟು ಸ್ಪರ್ಧಾಕಾಸ್ಯ ಅಕಾಡೆಮಿ. ಸ್ನೇಹಿತರೆ, 2022ರಲ್ಲಿ ಕರ್ನಾಟಕ ಸರ್ಕಾರ 15,000 ಶಿಕ್ಷಕರ ನೇಮಕಾತಿಯನ್ನ ನೋಟಿಫಿಕೇಶನ್ ಮಾಡಿತ್ತು. ಅದರಲ್ಲಿ 13,500 ಹುದ್ದೆಗಳನ್ನ ಫಿಲ್ ಮಾಡಿತ್ತು. ಈ ಸಂದರ್ಭದಲ್ಲಿ ಒಂದು ಇಶ್ಯೂ ಆಗಿತ್ತು. ಏನು ಅಂತಂದ್ರೆ, ಇನ್ಕಮ್ ಅನ್ನ ಯಾರ್ದು ಹಚ್ಬೇಕು, ಮದುವೆ ಆಗಿರ್ತಕ್ಕಂಥ ಮಹಿಳೆ ಇನ್ಕಮ್ ಅನ್ನ ಯಾರ್ದು ಹಚ್ಬೇಕು ಅನ್ನುವಂತ ಒಂದು ವಿಚಾರ ತುಂಬಾ ದಿನಗಳಿಂದ, ಸುಮಾರು 5 ವರ್ಷಗಳ ಕಾಲ ಇದು ಕೋರ್ಟ್ ಅಲ್ಲಿ ಕೇಸ್ ಇತ್ತು. ಇತ್ತೀಚಿನ ದಿನಗಳಲ್ಲಿ ಇದು ಕೋರ್ಟ್ ಕೇಸು ಮುಗಿದು ಫೈನಲ್ ಆಗಿದೆ. ಅದಾದ್ಮೇಲೆ ಕೆಇಟಿ ಆದೇಶ ಬಂದ ನಂತರ ಏನೇನ್ ಮಾಡ್ಬೋದು, ಇಲಾಖೆಯಲ್ಲಿ ಯಾವ್ಯಾವ ಡಿಸಿಷನ್ ತೆಗೆದುಕೊಳ್ಬಹುದು, ಸೆಕೆಂಡ್ ಲಿಸ್ಟ್ ಏನಾದ್ರು ಬಿಡ್ತಾರ ಅನ್ನುವಂಥದ್ದು ಸುಮಾರು ಜನ ಕೇಳ್ತಾ ಇದ್ರಿ ಸ್ನೇಹಿತರೆ. ಇದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಅಂದ್ರೆ ಕೆಇಟಿ ಆದೇಶ ಮಾಡಿರ್ತಕ್ಕಂಥದ್ದು, ಇದರಲ್ಲಿ ತಂದೆದಾದ್ರೂ ಹಚ್ಚಲಿ ಅಥವಾ ಗಂಡಂದಾದ್ರೂ ಹಚ್ಚಲಿ, ಎರಡನ್ನ ಏನ್ ಪಾತ್ರ ನಾವು ಕನ್ಸಿಡರ್ ಮಾಡ್ತೀವಿ. ಈ ಒಂದು ರಿಕ್ರೂಟ್ಮೆಂಟ್ ಅಲ್ಲಿ ಇದು ಒಂದು ಸ್ಪೆಷಲ್ ಕೇಸ್ ಅಂತ ಹೇಳಿ ಪರಿಗಣನೆ ಮಾಡಿ ಆದೇಶವನ್ನು ಮಾಡಿರ್ತಕ್ಕಂಥದ್ದು. ಅದಕ್ಕೆ ಅದೇನು ಹೇಳಿದೆಯಲ್ಲ ಅದ್ರ ಪ್ರಕಾರವಾಗಿ ಕಮಿಷನರ್ನ ಇವತ್ತು ವಿಚಾರ ನಾವು ಮಾಡಿದಾಗ ನಾವು ಸದ್ಯದಲ್ಲೇ ಏನ್ ಪಾತ್ರ ಅದನ್ನ ಈಗ ಲಿಸ್ಟ್ ಅನ್ನ ಪ್ರಕಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಲ್ಮೋಸ್ಟ್ ಈ ಫೈನಲ್ ಈ ಕೇಸ್ ಏನ್ ಪಾತ್ರ ಫೈನಲ್ ಹಂತಕ್ಕೆ ಬಂದಿದೆ. ಹೌದಾ, ಇದನ್ನ ನಾವು ಅಂದ್ರೆ ಯಾರು ಮೆರಿಟ್ ಇರ್ತಾರಲ್ಲ, ಎರಡನ್ನ ಪರಿಗಣಿಸಿದಾಗ ಹಸ್ಬೆಂಡ್ ಕೊಟ್ಟಿರ್ತಕ್ಕಂತ ಒಂದು ವುಮನ್ ಏನಿದಾರಲ್ಲ ಅವ್ರನ್ನ ಪರಿಗಣಿಸ್ಬೇಕು. ಆಮೇಲೆ ತಂದೆಯ ಒಂದು ಆದಾಯವನ್ನು ಕೊಟ್ಟಿರ್ತಕ್ಕಂಥವ್ರನ್ನ ಅವ್ರನ್ನು ಪರಿಗಣಿಸ್ಬೇಕು. ಅದರಲ್ಲಿ ಯಾರ್ದು ಮೆರಿಟ್ ಕ್ಲಾಸ್ ಜಾಸ್ತಿ ಇರುತ್ತಲ್ಲ ಅವ್ರು ಏನ್ ಪಾತ್ರ ಲಿಸ್ಟ್ ಅಲ್ಲಿ ಇರ್ತಾರೆ. ಇಷ್ಟೇ ಸಿಂಪಲ್ ಆಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್. ಇನ್ನ ಇದಾದ್ಮೇಲೆ ತುಂಬಾ ಜನ ಕುತೂಹಲದಿಂದ ಕಾಯ್ತಾ ಇದ್ರಿ ನೀವು, ಏನು ಅಂತಂದ್ರೆ ಸೆಕೆಂಡ್ ಲಿಸ್ಟ್ ಏನಾದ್ರು ಬಿಡ್ತಾರಾ ಸರ್, ಅಡಿಷನಲ್ ಲಿಸ್ಟ್ ಸೆಕೆಂಡ್ ಲಿಸ್ಟ್ ಏನಾದ್ರು ಬಿಡ್ತಾರ ಅಂತ ಕೇಳಿದಾಗ, ಖಂಡಿತ ಇನ್ನೊಂದು 2-3 ದಿನಗಳಲ್ಲಿ ಸೆಕೆಂಡ್ ಲಿಸ್ಟ್ ಅನ್ನ ನಾವು ಬಿಡುಗಡೆಗೊಳಿಸ್ತೇವೆ. ಯಾವ ಒಂದು ಪ್ರಮಾಣದಲ್ಲಿ, ಒಂದು ಪೋಸ್ಟ್ಗೆ 20ರಂತೆ ಅಂದ್ರೆ 20%. ಈಗ ಒಂದು ಪೋಸ್ಟ್ ಇದೆ ಅಂದ್ರೆ ಅದಕ್ಕೆ 20ರಂತೆ ಏನ್ ಪಾತ್ರ ನಾವು ಸೆಕೆಂಡ್ ಲಿಸ್ಟ್ ಅನ್ನ ಬಿಡುಗಡೆಗೊಳಿಸ್ತೇವೆ. ಮತ್ತೆ ಇದೇನು ಈ ಕೇಸ್ ಐತಲ್ಲ, ಮ್ಯಾರಿಡ್ ವುಮನ್ ಕೇಸ್ ಐತಲ್ಲ, ಆ ಲಿಸ್ಟು ಮತ್ತೆ ಇದನ್ನ ಎರಡು ಏನ್ ಪಾತ್ರ ಒಟ್ಟಿಗೆ ಬಿಡ್ತೀವಿ ಅಂತ ಹೇಳಿದ್ದಾರೆ. ಸದ್ಯದಲ್ಲೇ ಒಂದು ಎರಡು ದಿವಸ ಅಂತ ಹೇಳಿದ್ದಾರೆ, ಒಂದು ಹೆಚ್ಚು ಕಡಿಮೆ ಆಗ್ಬಹುದು, ಒಂದು 4-5 ದಿನ ಆಗ್ಬಹುದು. ಇದು ಫೈನಲ್ ಆಗತ್ತೆ. ಯಾರೆಲ್ಲ ನೀವು ಸ್ವಲ್ಪದಲ್ಲಿ ಇದ್ರಲ್ಲ, ಸೆಕೆಂಡ್ ಲಿಸ್ಟ್ ಗೆ ವೇಟ್ ಮಾಡ್ತಾ ಇದ್ರಲ್ಲ, ನಿಮ್ಗೆ ಸದ್ಯದಲ್ಲಿ ಇದೊಂದು ವಿಚಾರ ನಿಮಗೆ ತಿಳಿತಾ ಹೋಗುತ್ತೆ ಸ್ನೇಹಿತರೆ. ಸೆಕೆಂಡ್ ಲಿಸ್ಟ್ ವಿಚಾರವಾಗಿ ಮತ್ತೆ ಈ ಮ್ಯಾರಿಡ್ ವುಮನ್ ಕೇಸ್ ವಿಚಾರವಾಗಿ ಇದು ಸದ್ಯದಲ್ಲೇ ಕ್ಲೋಸ್ ಆಗತ್ತೆ. ಮತ್ತೆ ನೇಮಕಾತಿಗೂ ಏನ್ ಪಾತ್ರ, ಇದೊಂದು ಬಹಳ ದೊಡ್ಡ ಸಮಸ್ಯೆ ಆಗಿತ್ತು, ಇದು ಕ್ಲೋಸ್ ಆಗತ್ತೆ. ಇದೊಂದು ಸ್ಪೆಷಲ್ ಕೇಸು, ಗೊತ್ತಿರ್ಲಿ ನಿಮ್ಗೆ, ಇದೊಂದು ಸ್ಪೆಷಲ್ ಕೇಸು. ಮತ್ತೆ ಇದೇ ಇನ್ಕಮ್ ಅನ್ನ ಸರ್ ನಾವು ಮುಂದೆ ಇದನ್ನ ಮಾಡಿಸ್ಬೇಕಾ ಅಂತ ಹೇಳಿದ್ರೆ ಅಲ್ಲ ಅದು. ಯಾಕಂತಂದ್ರೆ ಇದೊಂದು ಸ್ಪೆಷಲ್ ಕೇಸ್ ಅಂತೇಳಿ ಅಲ್ಲಿ ಮೆನ್ಷನ್ ಆಗಿದೆ. ಸರ್ಕಾರ ಏನ್ ಡಿಸಿಷನ್ ತೆಗೆದುಕೊಳ್ಳುತ್ತೆ ಮುಂದಿನ ರಿಕ್ರೂಟ್ಮೆಂಟ್ ಅಲ್ಲಿ, ಗಂಡಂದ್ ಹಚ್ಬೇಕಾ ಆಕ್ಚುಲಿ ಮಾಮೂಲಿಯಾಗಿ ಎಲ್ಲ ಒಂದು ರಿಕ್ರೂಟ್ಮೆಂಟ್ ಅಲ್ಲಿ ಹಚ್ಚುವಂತದ್ದು ಏನು ಅಂದ್ರೆ, ಯಾರ ಇನ್ಕಮ್ ಅನ್ನ ಕನ್ಸಿಡರ್ ಮಾಡ್ತಾರಂತಂದ್ರೆ ಮದುವೆ ಆಗಿರ್ತಕ್ಕಂಥ ಮಹಿಳೆ ಅವರ ಒಂದು ಗಂಡಂದನ ಮಾಮೂಲಿಯಾಗಿ ಮೆನ್ಷನ್ ಮಾಡ್ತಕ್ಕಂಥದ್ದು. ಎಲ್ಲ ಒಂದು ಕೆಇದಾಗಿ ಆಗಿರ್ಬೋದು, ಕೆಪಿಎಸ್ಸಿ ಆಗಿರ್ಬೋದು. ಬಟ್ ಇದೊಂದು ಸ್ಪೆಷಲ್ ಕೇಸ್ ಆಗಿರೋದ್ರಿಂದ ಈ ರೀತಿ ಇದು ನಡೀತಾ ಇದೆ. ಆಲ್ಮೋಸ್ಟ್ ಇನ್ ಮುಂದೆ ಅದಕ್ಕೊಂದು ಮೆನ್ಷನ್ ಮಾಡಬಹುದು ಸರ್ಕಾರ. ಓಕೆ, ಅದೇನೇ ಇರಲಿ. ಯಾರೆಲ್ಲ ಸೆಕೆಂಡ್ ಲಿಸ್ಟ್ ವೇಟ್ ಮಾಡ್ತಾ ಇದ್ರಿ, ನಿಮ್ಗೆ ಸದ್ಯದಲ್ಲೇ ಒಂದು ಸಿಹಿ ಸುದ್ದಿ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್.